ಅಲ್ಲ ಸರ್, ಈಗ ರಾಗಿ ಇದು ಒಂದೇ ಮಾಡ್ತಾ ಇರೋದು, ಬಾಳೆ ದಿಂಡು ಅದೆಲ್ಲ ಲಿಮಿಟಲ್ಲೂ ಮಾಡಲ್ವಾ? ಜನ ಇಲ್ಲಿ ಹಾಂ, ಅದೇ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡು ಇನ್ನು ಮಿಕ್ಕಿದ್ದನ್ನು ಈಗ ಅದ್ರ ನಾಳೆಗೆ ಏನಾಗುತ್ತೆ, ಅದು ಕೆಟ್ಟೋಗ್ಬಿಡುತ್ತಾ? ಅಂದರೆ ಕ್ವಾಲಿಟಿ ಇರಲ್ಲ ಅಂತ. ಏ ಬೇಡ ಬೇಡ, ಅದಕ್ಕೆ ಅಲ್ಲಿ ಎಷ್ಟು 2 ಸಲ ಕುಡ್ದಿದ್ದೀನಿ, ಬೇಡ ಬೇಡ, ಆಗಲ್ಲ ಇಲ್ಲೂ ಕುಡ್ದಿದ್ದೆ, ಬೇಡ ಬೇಡ, ಸುಮ್ಮನೆ ಯಾಕೆ. ಆಮೇಲೆ ಅದು ಅರಳು, ಬೇವು, ಬಿಲ್ಪತ್ರೆ, ಅಶ್ವಗಂಧ, ಮೆಂತ್ಯ ಪುಡಿ, ಆಮ್ಲ, ಜೀರಿಗೆ, ಓಕೆ, ನೇರಳೆ, ಅಮೃತಬಳ್ಳಿ, ಅದು ಧನಿಯಾ, ಟ್ರಿಪಲ್ ಚೂರ್ಣ, ಶುಂಠಿ ಪುಡಿ, ನಾನು ಅವಾಗ ಏನು ಹೇಳ್ಕೊಟ್ಟೆ ಅದನ್ನೇ ಅವ್ರ ಮಂಜಿಯವರು ಹಿಂಗೆ ಅವ್ರ ಮಗಂಗೂ ಹೇಳ್ಕೊಟ್ಟಿದ್ದಾರೆ. ನಮ್ಗೆ ಅದೊಂದು ಖುಷಿ ಆಗ್ತಾ ಇರೋದು. ಯಾವುದು ಮಿಸ್ ಮಾಡಿಲ್ಲ, ಪ್ರತಿಯೊಂದೂ ಎಲ್ಲ ಲೆಮನಿಂದ ಹಿಡಿದು ಎಲ್ಲ 100% ನ್ಯಾಚುರಲ್. ಇದು ಬರೀ ಬಿಸ್ನೆಸ್ ಮೈಂಡ್ ಅಲ್ಲ, ಜನಕ್ಕೊಂದು ಆರೋಗ್ಯ ಕಾಪಾಡಬೇಕಂತ ಒಂದು ಸರ್ವಿಸ್ ಮೈಂಡಲ್ಲೇ ಮಾಡ್ತಾ ಇರೋದು. ಹೆಸರಲ್ಲೇ ಇದೆ ನೋಡಿ, ಆರೋಗ್ಯ ರಕ್ಷಾ. ಹನ್ನೊಂದನೇ ವರ್ಷ. ನಾವು 16 ವರ್ಷ ಆಯ್ತು ಆರೋಗ್ಯ ಸ್ಟಾರ್ಟ್ ಮಾಡಿ. ಇವ್ರಿಗೆ 11 ವರ್ಷ ಆಯ್ತು. ಇವರು ಮಂಜು ಸರ್ ವಿಜಯನಗರಕ್ಕೆ ಬರ್ತಾ ಇದ್ರು. ರಾಗಿ ಎಷ್ಟಲ್ಲ ರಾಗಿ ಪೌಡರ್ ಸರ್, ಏನನ್ಸುತ್ತೆ ಸರ್ ರಾಗಿ ಗಂಜಿ? ಹೇಳಿ ಸರ್. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲೇ ಒಂದು ವರ್ಷದಿಂದ ಮಾಡ್ತೇವೆ. ತುಂಬ ಆಯುರ್ವೇದಿಕ್ ಎಲ್ಲ ಆಯುರ್ವೇದಿಕ್ ಅದು ಎಲ್ಲ ಕಂಟೆಂಟ್ ಆಗ್ತದೆ. ಯಾವ ಪಾರ್ಕಲ್ಲೂ ಕೊಡ್ತಾ ಇಲ್ಲ ಸರ್ ಇಷ್ಟು ಕಡಿಮೆ ರೇಟಲ್ಲಾಗಲಿ. ಹೌದು, ಅದೇ ಖುಷಿ. ಹೌದು ಸರ್. ಎಲ್ಲ ನೀವು ಬೇರೆ ಕಡೆ ಎಲ್ಲ ಹೋದ್ರೆ ಬೇರೆ ಪಾರ್ಕ್ಗಳಲ್ಲಿ ಲಾಲ್ಬಾಗ್ ಅಲ್ಲಿ 40 ರೂಪಾಯಿ 30 ರೂಪಾಯಿ ಬಾಯಿಗೆ ಬಂದಂಗೆ ರೇಟ್ ಹೇಳೋದು. ಕಲರ್ ಹಾಕಿರೋ ಜ್ಯೂಸ್ ಕೂಡ ಎಲ್ಲ ಕೊಡ್ತಾ ಇದ್ದಾರೆ ರೋಸ್. ಇದು 15 ಬೆಲೆಗೆ ಕೊಡ್ತಾ ಇದಾರಲ್ಲ ರೂಪಾಯಿ ಅಂದರೆ ನ್ಯಾಚುರಲ್ ಆಗಿ ತುಂಬ ಖುಷಿ ಪಡಲೇಬೇಕು ಸರ್. ನಮ್ಮ ಆರೋಗ್ಯ ರಕ್ಷಾ ಗ್ರೂಪ್ ಅನ್ನೋದು ಬರೀ ಬಿಸ್ನೆಸ್ ಮೈಂಡೇ ಅಲ್ಲ ಸರ್. ಜನಕ್ಕೆ ಒಂದು ಕಡಿಮೆ ರೇಟಲ್ಲೂ ಸಿಗಬೇಕು. ಇನ್ನೊಂದು ವರ್ಷದಿಂದ ಬಿಡದೆ ಮಾಡ್ತಾ ಇದ್ದಾರಲ್ಲ, ಅದೇ ಖುಷಿ. ನಮ್ದು 16 ವರ್ಷ ಆಯಿತು ನಮ್ಮ ಆರೋಗ್ಯ ರಕ್ಷಾ. ಇವ್ರ ತಂದೆಯವ್ರಿಗೆ ನಾವು ಹೇಳ್ಕೊಟ್ವಿ, ಇವ್ರ ಮಗ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆರೋಗ್ಯ ಟ್ರಸ್ಟ್ ಅಂದರೆ ಏನೇನು ಬರುತ್ತೆ ಇದರಲ್ಲಿ? ನಮ್ದೆಲ್ಲ ದೇಸಿ ತುಪ್ಪ ಆಗಲಿ, ಆಮೇಲೆ ನಿಮಗೆ ಬೆಲ್ಲದ ಪುಡಿ ಆಗಲಿ, ಹಿಮಾಲಯ ರಾಕ್ ಸಾಲ್ಟು ಎಲ್ಲನೂ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಲಾಂಚ್ ಮಾಡಿ ಇವ್ರಿಗೆ ಎತ್ಕೊಂಬರೋಕ್ಕೆ ತೊಂದರೆ ಆಗುತ್ತೆ ಅಂತ ಇದು ಮಾಡ್ತಾಯಿದ್ವಿ. ಇದು ಅಂಗಡಿ ಏನಾದ್ರು ಮಾತಾಡಿ ಇಸ್ಕೋದಲ್ಲ, ಆಲ್ರೆಡಿ ಆಗೋಗಿದೆ. ಅದು ಸಂಜೆ ಓಪನ್ ಮಾಡ್ತೇವೆ. ಚಾರ್ಜ್ ಆರ್ಡರ್ ಆಗಿದೆ. ಫೋನ್ ಪೇ ಮಾಡಿ. ಮಾಡು. ಆಲ್ ದ ಬೆಸ್ಟ್. CA ಬೇಗ ಮಾಡ್ಕೋ, ಚೆನ್ನಾಗಿ ಬಿಡಿ. ನನಗೂ ನಮ್ಮ ಕಂಪ್ನಿಗೆ ಆಡಿಟಿಂಗ್ ಇದೆ. ಇದು ಯಾವಾಗ ಇದೆಲ್ಲ ಫೈನಲೈಸ್ ಆಗೋದು? ಇಂಟರ್ ಆದಮೇಲೆ ಅಲ್ಲ, ಎಷ್ಟು ವರ್ಷ ಬೇಕಿಲ್ಲ? 2.5 years. ಇನ್ನು 2.5 years ಇಲ್ಲ. ಇವ್ರಿಗೇನು ಗೊತ್ತಿಲ್ಲ ಈ GST ಮಾಡೋದು ಅದೆಲ್ಲ. GST ಮಾಡೋದೆಲ್ಲ ಗೊತ್ತೆ, ಬಟ್ ಪ್ರಾಕ್ಟಿಕಲ್ ಎಕ್ಸ್ಪೋಷನ್ ಇದೆ. ಸೊ ಈಗ ಒಂದು ಎಕ್ಸಾಮ್ ಕ್ಲಿಯರ್ ಆದಾಗ ನಮ್ಮ ಇಂಟರ್ನ್ಶಿಪ್ ಬರ್ತದೆ 2 ವರ್ಷ. ಸೊ ಆವಾಗ 2 ವರ್ಷ ಬೇಕು. 2 ವರ್ಷ ಬೇಕು. 2 ವರ್ಷ ಟ್ರೈನಿಂಗ್ ಇದೆ. ಇವ್ರು ಯಾರ್ದೂ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ಅಥಾರಿಟಿ ಇಲ್ಲ. ಆಡಿಟ್ ಇರ್ತಾರ?
ಆಡಿಟ್ ಹತ್ರ ಮಾಡ್ಬೋದಲ್ಲ? ಹಾಂ ಅವ್ರ ಹತ್ರ ಅಲ್ಲ ಅದು ಮಾಡಲೇಬೇಕು, ಕಂಪಲ್ ಮ್ಯಾಂಡೇಟ್ರಿ. ನೀನು ಇದೆಲ್ಲ ಈಗ ಮನೆಗೆ ಹೋಗಿ ರೆಡಿ ಮಾಡ್ಕೊತೀರಾ ಮತ್ತೆ ಈವ್ನಿಂಗು ಏನಾದರೂ ನಾಳೆಗೆ ರಿಫಿಲ್ ಆಗ್ತಾ ಇರುತ್ತೆ. ಅಂದರೆ ಈಗ ನಾಳೆಗೆ ಬೇಕಾಗಿರುತ್ತಲ್ಲ ಸಂಜೆ ರೆಡಿ ಮಾಡ್ತಿದ್ದೀರಾ ಬೆಳಿಗ್ಗೆ ರೆಡಿ ಮಾಡ್ಕೊತೀರಾ? ಬೆಳಿಗ್ಗೆ ಪೌಡರ್ಸ್ ಎಲ್ಲ ಸಂಜೆ ರೆಡಿ ಆಗುತ್ತೆ. ಹಾಂ, ಸೊ ಇದು ಗಂಜಿ ಮಾತ್ರ ಬೆಳಿಗ್ಗೆ ಬೆಳಿಗ್ಗೆ 5 o'clock. ಆದರೂ ಇದೆಲ್ಲ ಎಷ್ಟು ಖರ್ಚು ಬೀಳುತ್ತೆ ನಿಮಗೆ? ಅರೌಂಡ್ ನಮಗೆ 10 ರೂಪಾಯಲ್ಲಿ ಒಂದು 7 ರೂಪಾಯಿವರೆಗೂ ಖರ್ಚಿರುತ್ತೆ. ಇನ್ನು 3 ರೂಪಾಯಿ ನೀವು ಲಾಭ ತಗೋದು. ಅಯ್ಯೋ, ತುಂಬ ಕಷ್ಟ. ಪರವಾಗಿಲ್ಲ ಸರ್, ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ. ನಮ್ಮ ಜನಗಳಿಗೆ ತುಂಬ ಹೆಲ್ಪ್ ಅನಿಸುತ್ತೆ ನಿಜವಾಗ್ಲೂ. ತುಂಬ ಸಹಾಯ ಮಾಡ್ತಾಯಿದ್ದೀರಾ ನಿಜವಾಗ್ಲೂ. 10 ರೂಪಾಯಿಗೆಲ್ಲ ನೀವು ರಾಗಿ ಗಂಜಿ ಆಮ್ಲಿ ಕೊಡ್ತಾ ಇದ್ದೀರಾ ಅಂದರೆ ಪಾಸ್ಟ್ 10 years 10 ಇತ್ತು. ಸೊ ಈಗ ವರ್ಕೌಟ್ ಆಗಬೇಕು. ಹಾಂ, ಅದೇ ಇದು ನೋಡಿ, ಇದು ಬಾಕ್ಸ್ ಇದೆಲ್ಲ ಬಂದು ಹೋದ್ರು. ಒಂದು ಬೇಕಾ? ಈ ಕಟ್ಲೆಯಲ್ಲಿ ಯಾವಾಗ? ಹಾಂ